ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಕ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರಬೇಕಂತೇಳಿ ಕೋರ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಶೇಂಗಾ ಪುಡಿ ಮತ್ತು ಒಣ ಕೊಬ್ಬರಿ ಪುಡಿ ರೀ. ಫ್ರೆಂಡ್ಸ್, ಶೇಂಗಾ ಪುಡಿ ಮತ್ತು ಒಣ ಕೊಬ್ಬರಿ ಪುಡಿ ಅಂತೂ ಇಡ್ಲಿ, ದೋಸೆ, ಚಪಾತಿ ಮತ್ತು ರೊಟ್ಟಿಗಂತೂ ಬೆಸ್ಟ್ ಕಾಂಬಿನೇಷನ್ ರೀ. ಒಂದ್ಸರಿ ನೀವು ಮಾಡಿ ಇಟ್ಕೊಂಡ್ರಲ್ಲ ತಿಂಗಳನ್ಗಟ್ಲೆನೂ ಸ್ಟೋರ್ ಮಾಡಿ ಇಟ್ಕೋಬೋದು. ಈ ರೆಸಿಪಿ ಹೆಂಗೆ ಮಾಡ್ತಾರೆ ಅಂತೇಳಿ ನೋಡ್ಕೊಂಡು ಬರೋಣ ಬರ್ರಿ. ಮತ್ತು ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು ಅಂದರೆ ಅಡುಗೆ ಮಾಡಿ ನಾನು ಹೊರಗಡೆ ಬಡವ್ರಿಗೆ ಅಂತೇಳಿ ಕೊಡ್ತೀನಿ ರೀ. ಇಲ್ಲಿ ನೋಡಿರಿ, ಶೇಂಗಾ ಪುಡಿ ಮತ್ತು ಒಣ ಕೊಬ್ಬರಿ ಪುಡಿ ಅಂತೂ ನಾನು ಮಾಡಿದ್ದೆ ರೀ. ಅದ್ರ ಕೂಡ ನಾನು 1 ಕಿಲೋ ಅಷ್ಟು ನಾನು ಚಪಾತಿ ಹಿಟ್ಟು ತೊಗೊಂಡು ಬಂದಿದ್ದೆ ರೀ. ಚಪಾತಿ ಮಾಡಿದ್ದೈತಿ, 1 ಕಿಲೋ ಅಷ್ಟು ನಾನು ಚಪಾತಿ ಮಾಡಿದ್ದೈತಿ. ಯಾಕಂದರೆ ಒಣ ಪುಡಿ ಇಷ್ಟ ಕೊಟ್ಟರೆಲ್ಲ ತಿನ್ನೋಕ್ಕಾಗೋದಿಲ್ಲ ರೀ. ಹಂಗಂತೇಳಿ ಮನ್ಯಾಗ ತರಕಾರಿ ಇತ್ತು ರೀ, ಬೀಟ್ರೂಟ್ ಮತ್ತು ಆಮೇಲೆ ಬಟಾಣಿ ಹಾಕಿ ಪಲ್ಯ ಮಾಡೀನಿ ರೀ ನಾನು. ಇಲ್ಲಿ ನೋಡಿರಿ, ಇದಂತೂ ಹೊರಗಡೆ ಕೊಡ್ತೀನಿ ರೀ. ನಿಮ್ಗೆ ಈಸಿ ರೆಸಿಪಿ ಇಷ್ಟ ಆಗಿದ್ರಲ್ಲ, ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ಈ ರೆಸಿಪಿ ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ. ನೋಡಿರಿ, ಮೊದಲಿಗೆ ಗ್ಯಾಸ್ ಹಚ್ಚೋಣ. ಆಮ್ಯಾಗ ಇದ್ರ ಮ್ಯಾಗ ಒಂದು ಕಡಾಯಿ ಇಡೋಣ್ರಿ. ಇಲ್ಲಿ ನಾನು ಅರ್ಧ ಕಿಲೋ ಅಷ್ಟು ಶೇಂಗಾ ತೊಗೊಂಡಿದ್ದೀನಿ. ಯಾಕಂದ್ರೆ ನಾನು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡ್ಲಿಕ್ಕತ್ತೀನಿ ಅಂತಿಲ್ಲ, ಅರ್ಧ ಕಿಲೋ ಅಷ್ಟು ನಾನು ಶೇಂಗಾ ತೊಗೊಂಡಿನಿ. ನೋಡಿರಿ, ಶೇಂಗಾ ಅಂತೂ ಕಡಾಯಿನಾಗ ಹಾಕಿ ಮೀಡಿಯಮ್ ಫ್ಲೇಮ್ನಾಗಿಟ್ಟು ಹುರಿಬೇಕ್ರಿ. ಡ್ರೈ ರೋಸ್ಟ್ ಮಾಡ್ಕೋಬೇಕು. ಒಮ್ಮಿಕ್ಲೇನ ಐ ಫ್ಲೇಮ್ ಅಂತೂ ಇಡಕ್ಕೆ ಹೋಗಬೇಡ್ರಿ. ಒಂದು ವೇಳೆ ನೀವು ಐ ಫ್ಲೇಮ್ನಾಗ ಇಟ್ಟರಲ್ಲ, ಶೇಂಗಾ ಎಲ್ಲ ಸುಟ್ಟೋಗ್ತೈತ್ರಿ. ಅದಕ್ಕೆ ಏನಾಗ್ತೈತ್ರಿ, ಶೇಂಗಾ ಪುಡಿ ಎಲ್ಲ ವಾಸನೆ ಬರ್ತೈತ್ರಿ, ಸುಟ್ಟಿದ ವಾಸನೆ ಬರ್ತೈತಿ. ಹಂಗಾಗಬಾರ್ದಂದ್ರೆ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಹಿಂಗೆ ಫ್ರೈ ಮಾಡ್ಬೇಕ್ರಿ. ಫ್ರೆಂಡ್ಸ್, ಇಲ್ಲಿ ನಾನು ಅರ್ಧ ಕಿಲೋ ಅಷ್ಟು ಶೇಂಗಾ ತೊಗೊಂಡಿನಲ್ಲ. ನಿಮ್ಗೆ ಬೇಕಂದ್ರೆ ನೀವು ಜಾಸ್ತಿ ಕಮ್ಮಿನೂ ಶೇಂಗಾ ತೊಗೊಂಡು ಮಾಡ್ಬೋದು ರೀ. ಹೊರಗಡೆ ಕೊಡ್ಲಿಕ್ಕತ್ತೀನಿ ಅಂತೆಲ್ಲ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಾಕತ್ತೀನಿ ರೀ ಶೇಂಗಾ ಪುಡಿ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಇದಂತೂ ಫ್ರೈ ಆಗೈತ್ರಿ. ನೋಡಿರಿ, ನಾವು ಶೇಂಗಾ ಹೆಂಗಾಗ್ಯಾವಂದ್ರೆ ಜಾಸ್ತಿ ಅಂತೂ ಸುಟ್ಟಿಲ್ಲ ರೀ, ಜಸ್ಟ್ ಅದು ಡ್ರೈ ರೋಸ್ಟ್ ಅಂತೂ ಆಗಿತ್ತೈತಿ. ಇವಾಗ ಇದನ್ನು ಒಂದು ಪ್ಲೇಟ್ನಾಗ ತೆಗೆದುಬಿಡೋಣ್ರಿ. ನೋಡ್ರಿ, ಗ್ಯಾಸ್ ಅಂತೂ ಬಂದೈತಿ. ಇವಾಗ ಒಂದು ಪ್ಲೇಟ್ನಾಗ ತೆಗೆದುಬಿಡೋಣ. ಫ್ರೆಂಡ್ಸ್, ಶೇಂಗಾನಂತೂ ಒಂದು ಪ್ಲೇಟ್ನಾಗ ಹಾಕಿದ್ದೈತಲ್ಲ ರೀ, ಇದನ್ನಂತೂ ಇವಾಗ ತಣ್ಣಗೆ ಹಾಕಕ್ಕೆ ಬಿಡೋಣ. ತಣ್ಣಗೆ ಹಾಕಿದ್ಮ್ಯಾಗ ಮಿಕ್ಸಿನಾಗ ಹಾಕೊಂಡ್ರಿ, ಮ್ಯಾಗಿನ ಸಿಪ್ಪಿ ತೆಗೆದು ಮಿಕ್ಸಿನಾಗ ಹಾಕೋಣ. ನೋಡಿರಿ, ಇದನ್ನಂತೂ ಇವಾಗ ಸೈಡಿಗೆ ಇಡೋಣ. ಇನ್ನೊಂದು ಸರಿ ಗ್ಯಾಸ್ ಹಚ್ಚೋಣ್ರಿ. ಇವಾಗ ಅದ ಕಡಾಯಿ ಇಡೋಣ ಗ್ಯಾಸ್ ಮ್ಯಾಗ. ಇವಾಗ ಇದ್ರೊಳಗೆ ಇಲ್ಲಿ ನೋಡಿರಿ, 1/4 ಕಿಲೋ ಅಷ್ಟು ನಾನು ಕೊಬ್ಬರಿ ತೊಗೊಂಡಿನಿ ರೀ. ಒಣ ಕೊಬ್ಬರಿ ತೊಗೊಂಡಿದ್ದೈತಿ. ಅದನ್ನಂತೂ ತೆಳ್ಳಗೆ ಕಟ್ ಮಾಡಿದ್ದೈತಿ ರೀ. ನೋಡಿರಿ, ವಿಡಿಯೋದಾಗ ಹೆಂಗೆ ತೋರಿಸ್ಲಿಕ್ಕತ್ತನಲ್ಲ ಹಂಗೆ ಫ್ರೈ ಮಾಡಿರಿ ನೀವು. ಜಸ್ಟ್ ಇದು ಫ್ರೈ ಆಗಬೇಕಷ್ಟ. ಯಾಕಂದ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಬಂದ್ರಲ್ಲ ಒಣ ಕೊಬ್ಬರಿ ಪುಡಿ ಚಲೋ ಆಗ್ತೈತ್ರಿ. ಅದಕ್ಕೆ ಇದ್ರೊಳಗಂತೂ ಏನೂ ಹಾಕಿಲ್ಲ ರೀ, ಜಸ್ಟ್ ಫ್ರೈ ಮಾಡಾಕತ್ತೀನಿ. ಫ್ರೆಂಡ್ಸ್, ನೀವು 1/4 ಕಿಲೋ ಜಾಸ್ತಿ ಅನಿಸಿದ್ರಲ್ಲ ಒಣ ಕೊಬ್ಬರಿ, ನೀವು ಬೇಕಂದ್ರೆ 1 ಬಟ್ಲದಾಗಿರಲಿ, ಅರ್ಧ ಬಟ್ಲದಾಗಿರಲಿ, ಫಸ್ಟ್ ಸ್ಟಾರ್ಟಿಂಗ್ ಮಾಡೋರೆಲ್ಲ ಕಮ್ಮಿ ಕ್ವಾಂಟಿಟಿ ಒಳಗೆ ಮಾಡಿರಿ ನೀವು. ಆಮ್ಯಾಗ ಬೇಕಂದ್ರೆ ನೀವು ಜಾಸ್ತಿ ಕ್ವಾಂಟಿಟಿ ಒಳಗೂ ಮಾಡೋಕ್ಕಾಗ್ತೈತಿ. ಫ್ರೆಂಡ್ಸ್, ಇದಂತೂ ಇವಾಗ ಫ್ರೈ ಆಗೈತ್ರಿ. ಇವಾಗ ಇದನ್ನು ಬೇರೆ ಪ್ಲೇಟ್ನಾಗ ತೆಗೆದುಬಿಡೋಣ್ರಿ. ತೆಗೆದು ಇದನ್ನು ತಣ್ಣಗಾಗಿ ಬಿಡೋಣ್ರಿ. ಆಮ್ಯಾಗ ಮಿಕ್ಸಿನಾಗ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ಪೌಡ್ರ್ ಹೆಂಗೆ ಮಾಡ್ತಾರೆ ಅಂತೇಳಿ ನಿಮ್ಗೆ ಹೇಳ್ಕೊಡ್ತೀನಿ ಬರ್ರಿ. ಮತ್ತು ಮೊದಲಿಗೆ ಒಂದು ಜಾರ್ ತೊಗೊಳ್ಳೋಣ. ಇಲ್ಲಿ ನಾನು ದೊಡ್ಡ ಜಾರ್ ತೊಗೊಂಡಿದ್ದೈತಿ. ಇವಾಗ ಇದ್ರೊಳಗೆ ಇಲ್ಲಿ ನೋಡ್ರಿ ಶೇಂಗಾ ಹಾಕೋಣ. ಶೇಂಗಾದಂತೂ ಸಿಪ್ಪಿ ಅಂತೂ ತೆಗೆದಿದ್ದೈತ್ರಿ. ಇವಾಗ ಸ್ವಲ್ಪ ಸ್ವಲ್ಪ ಹಾಕ್ಬೇಕ್ರಿ. ಒಮ್ಮೆಕ್ಲನ್ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಒಮ್ಮೆಕ್ಲ ನೀವು ಜಾಸ್ತಿ ಹಾಕಿದ್ರಲ್ಲ ಶೇಂಗಾ ಅಂತೂ ಎಣ್ಣೆ ಬಿಡ್ತೈತ್ರಿ. ಅಂದರೆ ಜಾರ್ ಎಷ್ಟು ಹೀಟ್ ಆಗ್ತೈತಲ್ಲ ಅಷ್ಟು ಎಣ್ಣೆ ಬಿಡ್ತೈತ್ರಿ. ಅದಕ್ಕೆ ಸ್ವಲ್ಪ ಹಾಕ್ಬೇಕ್ರಿ ಶೇಂಗಾ. ಇಲ್ಲಿ ನೋಡ್ರಿ, ನಾನು ಎಷ್ಟು ಕ್ವಾಂಟಿಟಿ ಒಳಗೆ ನಿಮ್ಗೆ ತೋರಿಸ್ಲಿಕ್ಕೆ ಹತ್ತೀನಲ್ಲ ಅಷ್ಟು ಹಾಕ್ರಿ. ಇವಾಗ ಇದ್ರೊಳಗೆ ಇಲ್ಲಿ ನೋಡ್ರಿ 5 ಬೆಳ್ಳುಳ್ಳಿ ಹೆಸರು ಹಾಕ್ಲಿಕ್ಕತ್ತೀರಿ ಸಿಪ್ಪಿ ತೆಗೆದು. ಆಮ್ಯಾಗ ಒಂದು ಸ್ವಲ್ಪ ಉಪ್ಪು ರೀ. ಜಾಸ್ತಿ ಅಂತೂ ಹಾಕ್ಲಿಕ್ಕೆ ಹೋಗ್ಬೇಡ್ರಿ, ಉಪ್ಪು ಸ್ವಲ್ಪ ಹಾಕ್ರಿ. ಇವಾಗ ಇದ್ರೊಳಗೆ 1 ಚಮಚ ಅಷ್ಟು ಖಾರ ಪುಡಿ ಹಾಕೊಂಡ್ರಿ. ಇಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಖಾರ ಪುಡಿನ ಯೂಸ್ ಮಾಡೋದ್ರಿ. ಇವಾಗ ಇದನ್ನು ಬಂದು ನಾವು ತರತರಿ ರುಬ್ಕೊಂಡು ಬರ್ಬೇಕ್ರಿ. ಅಂದರೆ ಡ್ರೈ ಪೌಡರ್ ಹಂಗೆ ತರತರಿ ರುಬ್ಬಬೇಕಷ್ಟ. ನೋಡ್ರಿ, ಪೌಡರ್ ಮಾಡ್ಕೊಳ್ಳೋಣ. ನಾನು ಹೆಂಗೆ ತೋರಿಸ್ಲಿಕ್ಕತ್ತೀನಲ್ರಿ ಹಂಗೆ ಮಾಡಿರಿ ನೀವು. ನೋಡ್ರಿ, ಆನ್ ಆಫ್ ಮಾಡ್ಬೇಕ್ರಿ. ಆವಾಗ ಇದನ್ನು ಪೌಡರ್ ಹಂಗೆ ಆಗ್ತೈತ್ರಿ. ಇಲ್ಲಕಂದ್ರೆ ಪೇಸ್ಟ್ ಹಂಗೆ ಆಗ್ತೈತಿ. ಹಂಗೆ ಆಗಬಾರ್ದಂದ್ರೆ ಆನ್ ಆಫ್ ಇಷ್ಟ ಮಾಡಬೇಕ್ರಿ. ಒಮ್ಮೆಕ್ಲೆ ನೀವು ಹಂಗೆ ಚಾಲು ಇಟ್ಟರಲ್ಲ ಮಿಕ್ಸಿನ, ಪೂರ್ತಿ ಮೆತ್ತಗೆ ಪೌಡರ್ ಆಗ್ತೈತ್ರಿ. ಹಂಗೆ ಆಗಬಾರ್ದು. ನೋಡಿರಿ, ತರತರಿನ ಇರಬೇಕ್ರಿ ಯಾವಾಗಲೂ ಶೇಂಗಾ ಪುಡಿ. ನೋಡಿರಿ ಎಷ್ಟು ಚಲೋ ಆಗೈತೆ ನೋಡಿರಿ, ಹಿಂಗೆ ಆಗಬೇಕು ತರತರಿನ. ಇವಾಗ ಶೇಂಗಾ ಪುಡಿನ ಒಂದು ಬಾಟಲ್ದಾಗ ತೆಗಿಯೋಣ್ರಿ. ಇವಾಗ ಅದ ಜಾರ್ ತೊಗೊಳ್ಳೋಣ. ಜಾರ್ ಅಂತೂ ತೊಳಿಬಾರ್ದ್ರಿ. ಉಳಿದಿದ್ದೇನೈತಲ್ಲ ಶೇಂಗಾ, ಅದನ್ನು ಇವಾಗ ಜಾರ್ನಾಗ ಹಾಕೊಂಡ್ರಿ. ಜಾರ್ ಅಂತೂ ತೊಳಿಬಾರ್ದು. ಇವಾಗ ಇದ್ರೊಳಗೆ 4 ಹೆಸರಷ್ಟು ಬೆಳ್ಳುಳ್ಳಿ ಹಾಕಿದ್ದೈತಿ, ಸ್ವಲ್ಪ ಉಪ್ಪು, 1 ಚಮಚ ಅಷ್ಟು ಖಾರ ಪುಡಿ. ಫ್ರೆಂಡ್ಸ್, ಕ್ವಾಂಟಿಟಿ ಪ್ರಕಾರ ನಾನು ಖಾರ ಪುಡಿ ಮತ್ತು ಉಪ್ಪು ಹಾಕೋದ್ರಿ. ಇದನ್ನು ತರತರಿ ರುಬ್ಕೊಂಡು ಬರೋದ್ರಿ. ಅಂದರೆ ಪೌಡರ್ ಮಾಡಬೇಕ್ರಿ ತರತರಿನ. ಇದನ್ನಂತೂ ಫೈನ್ ಪೇಸ್ಟ್ ಹಂಗೆ ಮಾಡಬಾರ್ದ್ರಿ, ಪೌಡರ್ ಅಂತೂ ಮಾಡಬಾರ್ದು. ನೋಡಿರಿ, ನಾನು ಹೆಂಗೆ ಹೇಳ್ಕೊಡ್ಲಿಕ್ಕತ್ತೀನಲ್ಲ ಹಂಗೆ ಮಾಡಬೇಕು.
ಫ್ರೆಂಡ್ಸ್ ಇದಂತೂ ರೆಡಿ ಐತ್ರಿ. ಇವಾಗ ಇದನ್ನು ಅದ ಬಟ್ಲದಾಗ ಹಾಕಿಬಿಡೋಣ. ಇವಾಗ ಹಾಕಿ ಒಂದ್ಸರಿ ಮಿಕ್ಸ್ ಮಾಡಬೇಕ್ರಿ. ಯಾಕಂದರೆ ಇದ್ರೊಳಗೆ ಉಪ್ಪು ಖಾರ ಬಂದು ನಾವು 2 ಸರಿ ಅಂತೂ ಹಾಕಿದ್ದೈತಿ. ಯಾಕಂದರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ನಾವು ಮಿಕ್ಸಿ ಜಾರ್ನಾಗ ಹಾಕಿ ಪೌಡರ್ ಮಾಡಿದ್ದೈತಲ್ಲ ಹಂಗಂತೇಳಿ. ಫ್ರೆಂಡ್ಸ್ ಇದಂತೂ ರೆಡಿ ಐತ್ರಿ. ಇವಾಗ ಇದನ್ನ ಇವಾಗ ಸೈಡಿಗೆ ಇಟ್ಬಿಡೋಣ. ಸೈಡಿಗೆ ಇಟ್ಟು ಇವಾಗ ಕೊಬ್ಬರಿ ಪುಡಿ ಮಾಡ್ಕೊಳ್ಳೋಣ್ರಿ. ಇವಾಗ ಅದ ಜಾರ್ ತೊಗೊಳ್ಳೋಣ್ರಿ. ಫ್ರೆಂಡ್ಸ್ ಇಲ್ಲಿ ನಾನಂತೂ ಜಾರ್ ಅಂತೂ ತೊಳೆದಿಲ್ಲ ರೀ, ಹಂಗೆ ಇರಬೇಕು. ಇದು ತೊಳೆದ್ರೆಲ್ಲ ಹಸಿ ಆಗ್ತೈತ್ರಿ. ಹಸಿ ಆದ್ರೆಲ್ಲ ನಾವು ತಿಂಗಳಾನ್ಗಟ್ಲೆ ಅಂತೂ ಪೌಡರ್ ಅಂತೂ ಇಡೋಕ್ಕಾಗೋದಿಲ್ಲ ರೀ. ಶೇಂಗಾ ಪುಡಿ ಇರಲಿ ಮತ್ತು ಆಮ್ಯಾಗ ಒಣ ಕೊಬ್ಬರಿ ಪುಡಿ ಇರಲಿ ತಿಂಗಳಾನ್ಗಟ್ಲೆ ಅಂತೂ ಇಡೋಕ್ಕಾಗೋದಿಲ್ಲ. ಸ್ವಲ್ಪ ಕ್ವಾಂಟಿಟಿ ಒಳಗೆ ನಾನು ಹಾಕ್ಲಿಕ್ಕತ್ತೀನಿ. ಇವಾಗ ಇದ್ರೊಳಗೆ ಒಂದು 6 ಬೆಳ್ಳುಳ್ಳಿ ಹೆಸಲಷ್ಟು ನಾನು ಸುಳಿದು ಹಾಕಿದ್ದೈತಿ. ಆಮ್ಯಾಗ ಉಪ್ಪು ಹಾಕೊಂಡ್ರಿ. ನೋಡಿರಿ, ಅರ್ಧ ಚಮಚಷ್ಟು ಉಪ್ಪು ಹಾಕಿದ್ದೈತಿ. ಉಪ್ಪಂತೂ ಕಮ್ಮಿ ಹಾಕಿರಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡ್ರಿ. ಆಮ್ಯಾಗ ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ನೀವು ಹಾಕ್ಬೋದು. ಆಮ್ಯಾಗ 1 ಚಮಚಷ್ಟು ನಾನಿಲ್ಲಿ ಖಾರ ಪುಡಿ ಹಾಕ್ಲಿಕ್ಕತ್ತೀನಿ. ನೀವು ಖಾರ ಏನಾದ್ರು ಜಾಸ್ತಿ ತಿನ್ನೋದಿದ್ರಲ್ಲ ನೀವು ಜಾಸ್ತಿನೂ ಹಾಕ್ಬೋದು. ಇವಾಗ ಇದನ್ನು ಬಂದು ನಾವು ತರಕಾರಿ ರುಬ್ಕೊಂಡು ಬರೋಣ್ರಿ. ಫ್ರೆಂಡ್ಸ್ ಮಿಕ್ಸಿನ ಹಾಕುವಾಗ ನೀವು ಆನ್ ಆಫ್ ಇಷ್ಟ ಮಾಡಬೇಕ್ರಿ. ಒಮ್ಮಿಕ್ಲೆ ನೀವು ಪೂರ್ತಿ ಪೇಸ್ಟ್ ಹಂಗೆ ಮಾಡಬಾರ್ದ್ರಿ, ಪೌಡರ್ ಆಗಬೇಕ್ರಿ. ಹಂಗಂತೇಳಿ ಆನ್ ಆಫ್ ಮಾಡಿದ್ರಲ್ಲ ಹಿಂಗೆ ಪೌಡರ್ ಆಗ್ತೈತಿ. ಫ್ರೆಂಡ್ಸ್ ಇದು ನೋಡಿರಿ, ಪೌಡರ್ ಅಂತೂ ಚಲೋ ಆಗೈತ್ರಿ. ಒಣ ಕೊಬ್ಬರಿ ಪುಡಿ ಅಂತೂ ಭಾಳ ಚಲೋ ಆಗೈತಿ. ಇವಾಗ ಇದನ್ನು ಬೇರೆ ಬಟ್ಲದಾಗ ಸಪ್ರೇಟಾಗಿ ತೆಗೆದುಬಿಡೋಣ್ರಿ. ಇವಾಗ ಅದ ಜಾರ್ ತೊಗೊಂಡು ಉಳಿದಿದ್ದು ಏನೈತಲ್ಲ ಕೊಬ್ಬರಿ ಅದನ್ನು ಸೇಮ್ ಹಿಂಗೆ ಹಾಕೋದ್ರಿ. ಮೊದಲಿಗೆ ನೋಡಿರಿ ಬೆಳ್ಳುಳ್ಳಿ ಹಾಕೋಣ, ಆಮ್ಯಾಗ ಉಪ್ಪು ಹಾಕೋಣ. ಇನ್ನೊಮ್ಮೆ ನಿಮ್ಗೆ ಹೆಂಗೆ ಮಾಡೋದಂತ ಇಲ್ಲಿ ಹೇಳ್ಕೊಡ್ಲಿಕ್ಕತ್ತೀನಿ. ನೋಡಿರಿ ಖಾರ ಪುಡಿ ಹಾಕೋಣ. ಇವಾಗ ಇದನ್ನು ತರಕಾರಿ ರುಬ್ಕೊಂಡು ಬರೋಣ. ಫ್ರೆಂಡ್ಸ್ ನಾನು ಹೆಂಗೆ ನಿಮ್ಗೆ ಹೇಳ್ಕೊಡ್ಲಿಕ್ಕತ್ತೀನಲ್ಲ ಹಂಗೆ ಮಾಡಿರಿ. ನೀವು ಮನ್ಯಾಗ ಶೇಂಗಾ ಪುಡಿ ಮತ್ತು ಒಣ ಕೊಬ್ಬರಿ ಪುಡಿ ಅಂತೂ ಈಸಿಗಿಂತ ಈಸಿ ನೀವು ಮಾಡ್ಕೋಬೋದು. ಫ್ರೆಂಡ್ಸ್ ಇದನ್ನು ರೆಡಿ ಐತ್ರಿ. ಇವಾಗ ಅದ ಬಟ್ಲದಾಗ ಇವಾಗ ಇದನ್ನು ಹಾಕೊಂಡ್ರಿ. ಇದನ್ನು ಫಸ್ಟಿಗೆ ಇಟ್ಟಿದ್ವಲ್ರಿ ನಾವು ಅದ ಬಟ್ಲದಾಗ ಹಾಕೋಣ. ಫ್ರೆಂಡ್ಸ್ ಇದಂತೂ ರೆಡಿ ಐತ್ರಿ. ಇದನ್ನಂತೂ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಫ್ರೆಂಡ್ಸ್ ರೆಡಿ ಐತ್ರಿ ಶೇಂಗಾ ಪುಡಿ ಮತ್ತು ಒಣ ಕೊಬ್ಬರಿ ಪುಡಿ. ಈ ಶೇಂಗಾ ಪುಡಿ ಮತ್ತು ಒಣ ಕೊಬ್ಬರಿ ಪುಡಿ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ಈಸಿಗಿಂತ ಈಸಿ ಹೇಳ್ಕೊಟ್ಟಿನಿ. ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡಿರಿ. ಕಾಮೆಂಟ್ನಾಗ ತಿಳಿಸೋದಂತೂ ಮರ್ಲಿಕ್ಕೆ ಹೋಗಬೇಡ್ರಿ ಹೆಂಗಾಗೈತಿ ಶೇಂಗಾ ಪುಡಿ ಮತ್ತು ಒಣ ಕೊಬ್ಬರಿ ಪುಡಿ ಅಂತೇಳಿ. ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಭಾಳ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ಲಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಫ್ರೆಂಡ್ಸ್ ಇದೈತ್ರಿ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.